ಹತ್ತು ಕೂತ್ಕೊಂಡಿದ್ರೆ ಚಪ್ಪಡಿ ಕಲ್ಲು ಹೊಡಿಬೇಕಾಗತ್ತೆ. ಸಾಕ ದೊಡ್ಡ ಬೆಲೆ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಪ್ರೆಗ್ನೆಂಟ್ ಇದೆ, ಇದು ಪ್ರೆಗ್ನೆಂಟ್ ಇದೆ. ಇಲ್ಲ ಅಂದರೆ ಒಂದು ತಿಂಗಳಾದ್ಮೇಲೆ ಮರಿಗಳು ಬರೋಕ್ಕೆ ಶುರು ಆಗುತ್ತೆ, ಫೋನ್ ಮಾಡಿ ಅಷ್ಟೇ. ಸುಮ್ಮನೆ ನಮಸ್ಕಾರ ಸ್ನೇಹಿತರೆ, ನಾನು ಬಂದಿದ್ದೀನಿ ಮತ್ತೊಂದು ಹೊಸ ಎಪಿಸೋಡಲ್ಲಿ. ಇವಾಗ ಮೈಸೂರಿನ ತ್ರಿವೇಣಿ ಸರ್ಕಲ್ ಹತ್ರ ನಮಗೆ ಒಂದು ಕಾಲ್ ಬಂದಿದೆ. ಈ ಏರಿಯಾ ಯಾವ ಏರಿಯಾ ಬರುತ್ತಿದ್ದು? ಮೋಸ್ಟ್ಲಿ ಶಕ್ತಿನಗರ, ಕಲ್ಯಾಣಗಿರಿ. ಎಸ್ ಕರೆಕ್ಟ್, ಕಲ್ಯಾಣಗಿರಿ ಬರುತ್ತೆ. ಸೊ ಈ ಒಂದು ಏರಿಯಾಯಿಂದ ನಮಗೆ ಈ ಒಂದು ಕರೆ ಬಂದಿದೆ. ಏನಂತಂತಂದರೆ, ಒಂದು ನಾಗರಹಾವು, ದೊಡ್ಡ ನಾಗರಹಾವು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದು ನಮ್ಮ ಮನೆ ಚಪ್ಪಡಿಕಲ್ ಕೆಳಗೆ ಹೋಗಿದೆ ಅಂತ. ಸಮಯ 11:15 ಆಯಿತು. ಸೊ ಈ ಒಂದು ಸಮಯದಲ್ಲಿ ನಾವಿವಾಗ ಈ ಒಂದು ಸ್ನೇಕ್ ರೆಸ್ಕ್ಯೂನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಲವಾರು ಕಡೆ ಏನಕ್ಕೆ ಹಾವುಗಳು ಚಪ್ಪಡಿಕಲ್ ಕೆಳಗಡೆ ಹೋಗ್ತಾ ಇದೆ ಅಂತಂದರೆ, ಈಗ ಸೀಸನ್ನು, ನೆಸ್ಟಿಂಗ್ ಸೀಸನ್ನು. ಸೊ ಹಾವುಗಳು ಆ ಒಂದು ಜಾಗಗಳಿಗೆ ಹೋಗಿ, ಇಷ್ಟು ಬಿಸಿಲಿರುತ್ತೆ, ರಾತ್ರಿ ಹೊತ್ತಲ್ಲಿ ಏನೋ ತಣ್ಣಗಿರುತ್ತೆ ಅಂತ ಹೋಗಿ ಅಲ್ಲಿ ಅವಸ್ಕೊಂಡು ಕೂತ್ಕೊಳ್ತಾ ಇದ್ದಾವೆ. ಜೊತೆಗೆ ಹಾವುಗಳು ಮೊಟ್ಟೆ ಇಡ್ತಕ್ಕಂಥ ಒಂದು ಸಮಯ ಬರ್ತಾ ಇದೆ. ಸೊ ಎಲ್ಲೆಲ್ಲಿ ಅವುಗಳಿಗೆ ಜಾಗ ಸಿಗುತ್ತೋ ಅಲ್ಲಿಗೆ ಹೋಗಿ ಅವು ಅವಸ್ಕೊಂಡು ಕೂತ್ಕೊಳ್ತವೆ. ಅಂಥ ಒಂದು ಜಾಗದಲ್ಲಿ ಮೊಟ್ಟೆ ಇಡ್ಬೋದು, ಇಲ್ಲ 2 ಹಾವು ಒಟ್ಟಿಗೆ ಸೇರಿ ಮೇಟ್ ಆಗ್ಬೋದು, ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಅಂಥ ಒಂದು ಜಾಗಕ್ಕೆ ನಾವೀಗ ಸ್ನೇಕ್ ರೆಸ್ಕ್ಯೂಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅಲ್ಲಿಗೆ ತಲುಪಿದ ನಂತರ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಈ ಒಂದು ರೆಸ್ಕ್ಯೂನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಲೊಕೇಶನ್ಗೆ ತಲುಪಿದ ನಂತರ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲಿದೆ? ಇಲ್ಲ, ಬಿಸಿ ಬಿಸಿ ಒಂದು ಬಕೆಟಲ್ಲಿ ನೀರು ತಗೊಂಡು ಅರ್ಧ ಗಂಟೆಯಲ್ಲಿ ಹಂಗೆ ಇಟ್ಕೊಳ್ಳಿ. ಎತ್ತಿ ಮೇಲೆ ಇಲ್ಲಿಲ್ಲ, ಬಿಡಿ ಕೆಳಗೆ. ಆ ಕಡೆ ಒಬ್ಬರು ನೋಡ್ಕೊಳ್ಳಿ, ಈ ಕಡೆ ಒಬ್ಬರು ನೋಡ್ಕೊಳ್ಳಿ. ಆಚೆ ಬರುತ್ತೆ ಇವಾಗ. ಬ್ಯಾಟ್ರಿ ಇಟ್ಕೊಳ್ಳ ಸರ್ ಫೋನು? ನಿಮ್ಮ ಮೊಬೈಲಲ್ಲಿ ಟಾರ್ಚ್ ಹಾಕ್ಬಿಡಿ, ಇಲ್ಲಿಗೆ ಹೇಳ್ತೀನಿ. ಹಾಂ, ಇಲ್ಲಿ ಬಿಡಿ ಬ್ರದರ್. ದೊಡ್ಡ ಬಿಲ ಇದೆ ಇದ್ರ ಪೂರ್ತಿ ಕೆಳಗೆ. ಆ ಕಲ್ಲು ಎತ್ಕೊಳ್ಳಿ ಬ್ರದರ್, ಇದ್ರ ಕೆಳಗೆ ಹಾಕೋರಂತೆ. ಇನ್ನೊಂಚೂರು ಮುಂದೆ. ಹಾಂ, ಓಕೆ, ಸೂಪರ್. ಹಂಗೆ ಎತ್ಬಿಡಿ, ಇದನ್ನು ಕೆಳಗೆ ಕಾಣಿಸಿದ್ರೆ ಎತ್ಕೊಂಬಿಡೋಣ. ಆ ಕಡೆ ಈ ಕಡೆ ನೋಡ್ಕೋತಾ ಇರಿ. ಓ, ಸಾಕ ದೊಡ್ಡ ಬಿಲ ಇದೆ ಗುರು, ಸಾಕ ದೊಡ್ಡ ಬಿಲ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಹಾಂ ಹಾಂ, ಎತ್ಬಿಡೋಣ. ಇರಿ. ಹುಕ್ಕಿಲ್ಲಪ್ಪ, ಆಚೆ ಬರಲಿ. ಇರಿ. ಪ್ರೆಗ್ನೆಂಟ್ ಇದೆ, ಇದು ಪ್ರೆಗ್ನೆಂಟ್ ಇದೆ. ಸರ್ ಲೈಟ್ ಶೇಕ್ ಮಾಡಬೇಡಿ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಬರೋ ಇಲ್ಲಿ ಸುಮ್ಮನೆ.
ಯಾರು ಅಲ್ಲಾಡಬೇಡಿ ಅಣ್ಣ. ಸುಮ್ಮನಿರೋ. ರಿವರ್ಸ್ ಬರ್ತಾ ಇದೆ, ರಿವರ್ಸ್ ಬರ್ತಾ ಇದೆ. ಅಷ್ಟು ಬ್ರದರ್, ಅಲ್ಲೊಂದು ಸ್ವಲ್ಪ ಆಗಿರಿ. ಮೊಟ್ಟೆ ಗಿಟ್ಟೆ ಇಟ್ಟಿದೆ ನೋಡೋಣ. ಅದು ಯಾವ ಜಾಗದಲ್ಲಿ ಸಿಕ್ತು? ಇದಿಷ್ಟು. ಅದು ಪೂರ್ತಿ ಒಳಗೆ ಇಲ್ಲಿ ಕೂತಿದ್ದು. ಇಲ್ಲ ಅಂದರೆ ಒಂದು ತಿಂಗಳಾದ್ಮೇಲೆ ಮರಿಗಳು ಬರೋಕ್ಕೆ ಶುರು ಆಗೋದು. ಫೋನ್ ಮಾಡಿ ಅಷ್ಟೇ. ಏನಂತೀರ? ಹೇಳೋಕ್ಕಾಗಲ್ಲ ಸರ್. ಒಂದು ಅದು ಇವಾಗ ಎಗ್ಗು ಇಡೋಕ್ಕೆ ಶುರು ಮಾಡಿ ಒಂದು 4-5 ಇಟ್ಟಿದೆ, ಶುರು ಮಾಡಿರುತ್ತೆ ಪ್ರೋಸೆಸ್ ಅಂದಾಗ ಹೇಳೋದಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಷ್ಟೇ ಅಲ್ವಾ? ಕಾಣ್ತಲ್ಲ, ತಲೆ ಕೆಡ್ಸ್ಕೊಬೇಡಿ. ಸ್ನೇಹಿತರೆ ನಮಸ್ಕಾರ. ನಮಗಿವಾಗ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ನಾವು ಆನ್ ದ ವೇ ಆ ಒಂದು ರೆಸ್ಕ್ಯೂ ಕಾಲ್ಗೆ ಹೋಗ್ತಾ ಇದ್ವಿ. ಎಲ್ಲಮ್ಮ ಮನೆ? ಎಲ್ಲಿದೆ? ಹೌದು. ಇಲ್ಲಿ ಆಯ್ತಲ್ಲ ಕ್ರೇಟು, ಕ್ರೇಟ್ ಒಳಗಡೆ ಮನೆಗಿತ್ತು. ಓಕೆ. ನಮ್ಮೆಲ್ಲ ಸದ್ಕೆ ಆಗ್ಬಿಟ್ಟು ಬೇರೆ ಸ್ಪಾಟ್ ಜಾಗ ಟೋಟಲ್ ಇಷ್ಟೆಲ್ಲ ಇದೆ. ಅಷ್ಟಲ್ಲೇ ಎಲ್ಲೂ ಹೋಗಿಲ್ಲ ನಾವು. ಎಷ್ಟೊಂದು ಇಲ್ಲೇ ಇದೆ. ಆ ಕಡೆಯಿಂದಾನೆ ಬರ್ತೀನಿ ರೀ. ಅದು ನಾವು ಇಲ್ಲೇ ಇದೀವಲ್ವಾ, ಚೇಂಜ್ ಮಾಡಿಲ್ಲ ಅದು. ದೊಡ್ಡದ ಹಾವು ಚಿಕನ್ ಮನೆಗಿತ್ತು ಅಲ್ಲೇ. ಆ ಕಡೆ ಬನ್ನಿ. ಆ ಮೂಟೆ ಹೇಳ್ಕೊಂಡು ಆಚೆಗೆ ಹಾಕಿ. ಹೌದಾ? ಇದ್ರೊಳಗಡೆನಾ? ಓಹೋ, ಮಂಡ್ಲದಾವು. ಬೇಡ ಬೇಡ. ಅಲ್ಲಾಡಬೇಡಿ, ಯಾರು ಸುತ್ತಮುತ್ತ ಅಲ್ಲಾಡಬೇಡಿ. ಪೊರೆ ಬಿಡೋ ಟೈಮ್ ಇವಾಗ. ಸುಮ್ಮನಿರಮ್ಮ. ಕಚ್ಚಕ್ಕೆ ರೆಡಿಯಾಗಿದೆ. ಅದ್ರ ಒಳಗಡೆನೇ ಇತ್ತಲ್ಲ ನೋಡಿ. ದೊಡ್ಡದೇನೆ, ಚಿಕ್ಕದೇನಲ್ಲ ಇದು. ಹಾಂ, ನನಗೆ ಗೊತ್ತೇ ಆಗಿಲ್ಲ ನೋಡಿ ಅದ್ರೊಳಗಿದೆ ಅಂತ. ನಾನು ಇವರು ಇಲ್ಲಿಂದ ಹಿಂಗೆ ಹೋಯ್ತು ಅಂತಂದ್ರಲ್ಲ.
ನಾನು ಮೂಟೆ ಹಿಂಗೆ ಎತ್ಕೊಂಡೆ ಕೈಯಲ್ಲೇನೆ. ಹಾಂ ನೋಡಿ, ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅವ್ರ ಜನಗಳು ಹೇಳಿದ್ದ ಜಾಗನ ನಾವು ಏನು ಅನ್ಕೊಳ್ತೀವಿ, ಅಲ್ಲಿ ಕರೆಕ್ಟಾಗಿ ನೋಡಿದಾರೇನೋ ಅನ್ಕೊಂಡು ಇಲ್ಲಿ ಸಣ್ಣ ಪುಟ್ಟ ಇದನ್ನು ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇನ್ ಕೇಸ್ ನಮಗೇನೆ ಕೈ ಹಾಕಿ ಏನಾರು ಆಗ್ಬಿಟ್ಟಿದ್ರೆ ಏನು ಮಾಡೋದು? ಹಾಂ